ಕರೆಕ್ಟ್ ಮಾತಾಡ್ಬೇಕು. ಸೊ ಈ ಬಗ್ಗೆ ದರ್ಶನ್ ಅವ್ರು ಏನು ರಿಯಾಕ್ಟ್ ಮಾಡಿಲ್ವಾ ಮೇಡಮ್? ಬಿಕಾಸ್ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ ದರ್ಶನ್ ಅವರು. ಸೊ ಈ ಕುರಿತಾಗಿ ಅವ್ರು ಮಾಡ್ಬೇಕು. ಐ ಡೋಂಟ್ ಥಿಂಕ್ ದಟ್ ಅವ್ರಿಗೇನ್ ಗೊತ್ತಿಲ್ಲ ಅಂತ ನನಗೇನ್ ಅನ್ಸಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಐ ಥಿಂಕ್ ದಿಸ್ ಇಸ್ ಕೈಂಡ್ ಆಫ್ ಫ್ಯಾನ್ ಬೇಸ್ ದಟ್ ದಿ ಎನ್ಕರೇಜ್. ಯಾಕಂದ್ರೆ ಈ ತರ ಮಾಡಿದ್ರೆ ಯಾರು ನಮ್ ಬಗ್ಗೆ ಹೇಳಲ್ಲ, ಯಾರು ಏನ್ ಮಾಡಲ್ಲ ಅಂತ ಇದೇ ತರ ಎಷ್ಟೋ ಜನಕ್ಕೆ ಸೈಲೆನ್ಸು ಮಾಡಿದ್ದಾರೆ. ಯಾಕಂದ್ರೆ ಹೇಳೋರು ಯಾರಾದ್ರೂ ಬಂದು ಅವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಈ ಕೇಸ್ ವಿಚಾರದಲ್ಲಿ ಅವ್ರನ್ನ ಹೆದರ್ಸೋದು, ಹೊರಗಡೆ ಹೋದಾಗೆಲ್ಲ ಅವ್ರಿಗೆಲ್ಲ ಏನೋ ತೊಂದರೆ ಕೊಡೋದು, ಆತರ ಎಲ್ಲ ಮಾಡಿದಾರಲ್ವಾ. ಸೊ ಇದನ್ನೆಲ್ಲ ನೋಡಿ ತುಂಬಾ ಜನ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರೇನ್ ಅನ್ಕೊಂಡಿದ್ದಾರೆ, ಈ ತರಾನೇ ಮಾಡಿದ್ರೆ ಟ್ರೋಲಿಂಗು, ಟಾರ್ಗೆಟ್ ಎಲ್ಲ ಮಾಡಿದ್ರೆ ಸುಮ್ನೆ ಇರ್ತಾರೆ ಅಂತ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ನಾನು ಯಾರಿಗೂ ಹೆದ್ರಲ್ಲ. ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡೋರು ಇದ್ದಾರೆ. ಬಟ್ ಐ ಡೋಂಟ್ ಡಿಪೆಂಡ್ ಆನ್ ಎನಿವನ್. ಅಂಡ್ ನಾನ್ ಯಾವಾಗ್ಲೂ ನನ್ ಧ್ವನಿನ ಎತ್ತೀನಿ. ಐ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ದ ಟ್ರೂತ್, ಜಸ್ಟಿಸ್. ಬಿಕಾಸ್ ಮುಖ್ಯವಾಗಿ ಏನಂದ್ರೆ ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ, ನಾವ್ ಯಾವ ತರ ಸಮಾಜನ ನಾವ್ ಬೆಳೆಸ್ತಾ ಇದ್ವಿ. ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲೂ ಸೇಫ್ ಇಲ್ಲ. ಸೋಷಿಯಲ್ ಮೀಡಿಯಾ ಆಗ್ಲಿ, ಆಫ್ಲೈನ್ ಆಗ್ಲಿ, ನೀವು ದಿನ ನ್ಯೂಸ್ ಓದ್ತಿರಲ್ವಾ. ಇವಾಗ ಇದು ಧರ್ಮಸ್ಥಳ ಕೇಸೇ ಅನ್ಕೊಳ್ಳಿ. ಓಕೆ, ಆ ಹೆಣ್ಮಕ್ಳೆಲ್ಲ ಮಿಸ್ಸಿಂಗ್ ಆಗೋದು ಅಥವಾ ಏನು ಅಲಿಗೇಷನ್ಸ್ ಇದೆಯಲ್ಲ, ರೇಪ್, ಅದೆಲ್ಲ ಏನಕ್ಕಾಗತ್ತೆ ಹೇಳಿ? ಇಂಥ ಮೈಂಡ್ ಸೆಟ್ ಇರೋರಿಂದಾನೆ. ದರ್ಶನ್ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಸೊ ಹೀರೋ ಆಗಿದ್ದಾರೆ, ಅವರು ನೋಡಿ ಫಾಲೋವರ್ಸ್ ಕೂಡ ಜಾಸ್ತಿ ಇದ್ದಾರೆ. ಸೊ ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಬಟ್ ಅವರು ಈ ರೀತಿ ಮಾಡೋದು ನಿಜವಾಗ್ಲೂ ತಪ್ಪಲ್ವಾ? ಅವ್ರ ಫಾಲೋವರ್ಸ್ ಅದ್ರ ಬಗ್ಗೆ ದರ್ಶನ್ ಅವ್ರು ಮಾತಾಡ್ಲಿಲ್ಲ. ದಟ್ ಇಸ್ ವೆರಿ ಬ್ಯಾಡ್, ದಟ್ ಇಸ್ ವೆರಿ ಕನ್ಸರ್ನಿಂಗ್. ಬಟ್ ನಾನು ಹೇಳ್ದಂಗೆ ಇವ್ರುಗಳು ಹಚ್ಕೊಂಡಿರೋದು ಏನಕ್ಕಂದ್ರೆ ಯಾರು ಮಾತಾಡ್ಬಾರ್ದು ಅಂತ. ಬಟ್ ದೇ ಥಿಂಕ್ ದಟ್ ನಾವೆಲ್ಲ ಹೆದರ್ಕೋತೀವಂತ. ಇಟ್ ಇಸ್ ನಾಟ್ ದ ಕೇಸ್. ಕೆಲವೊಂದಷ್ಟು ಜನ ಹೆದರ್ಕೋಬಹುದು, ಬಟ್ ನಾವೆಲ್ಲ ಹಂಗಲ್ಲ. ಏನೇ ಇದ್ರೂನುವೆ. ಅಂಡ್ ಇನ್ಫ್ಯಾಕ್ಟ್ ಇದೆಲ್ಲ ಆದ್ಮೇಲೆ ಯು ಫೀಲ್ ಯು ಹ್ಯಾವ್ ಟು ಫೈಟ್ ಈವನ್ ಮೋರ್. ಬಿಕಾಸ್ ನಾವು ಸುಮ್ನಾಗ್ಬಿಟ್ರೆ ನಮ್ಗೇನೆ ಹಿಂಗ್ ಆಗತ್ತಂದ್ರೆ ಜಸ್ಟ್ ಇಮ್ಯಾಜಿನ್ ಸಾಮಾನ್ಯ ಹೆಣ್ಮಕ್ಳಿಗೆ ಜೀವನ ಹಿಂಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ.